ಸಾಧನ ಈ ಧಾರಾವಾಹಿ ನೋಡ್ತಿದ್ದಾಗೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮುಂದೇನಾಗತ್ತೆ ಅಂತ ನೋಡೋಣ. ಇವತ್ತೇನು ವಿಶೇಷ ಪ್ರಕೃತಿ? ಫ್ರೆಂಚ್ ಫ್ರೈಸ್ ಇಟ್ಕೊಂಡು ನನ್ನನ್ನು ಕರ್ಕೊಂಡು ಟಿವಿ ಮುಂದೆ ಕುತ್ಕೊಂಡಿದ್ಯಾ? ಅಯ್ಯೋ ಮರೆಗುಳಿ ಸೋಹನ್, ನಿಮಗಷ್ಟು ಗೊತ್ತಿಲ್ವಾ? ಇವತ್ತು ನಮ್ಮ ಸಾಧನ ಟಿವಿಲಿ ಬರ್ತಾ ಇದ್ದಾಳಲ್ವಾ? ಹೌದಲ್ವೇನೆ, ಮರ್ತೆ ಹೋಗಿತ್ತು. ನಾವಿಲ್ಲಿ ಟಿವಿ ಮುಂದೆ ಕೂತಿದ್ದೀವಿ, ಪಾಪ ಸಾಧನ ಒಳಗೆ ಕೆಲಸ ಮಾಡ್ತಾ ಇದ್ದಾಳೆ. ಕರಿತೀನಿರು. ಅಣ್ಣ, ನಾನು ಬಂದಿದ್ದೀನಿ. ಬಂದ್ಯಾ? ಕುತ್ಕೋ ಬಾ. ಆಗಲೇ ಪ್ರೋಗ್ರಾಮ್ ಶುರುವಾಗ್ಬಿಟ್ಟಿದೆ. ಅನುದಿನ ನಿನ್ನ ನೆನೆದು ಮನವು ನಿನ್ನಲಿ ನಿಲ್ಲಲಿ. ಅನುದಿನ 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 ನಿನ್ನ ನೆನೆದು ಮನವು ನಿನ್ನಲಿ ನಿಲ್ಲಲಿ. ವಾವ್, ಸೂಪರ್ 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 ಛಾಯಾ. ವೆರಿ ಗುಡ್ ಛಾಯಾ, ಹೀಗೆ ಮುಂದುವರಿಸಿ. ಆಲ್ ದಿ ಬೆಸ್ಟ್ ಛಾಯಾ. ಥ್ಯಾಂಕ್ ಯು ಸೋ ಮಚ್. ಈಗ ಬರ್ತಾ ಇದ್ದಾರೆ ನಮ್ಮ ಮುಂದಿನ ಸ್ಪರ್ಧಿ ಸಾಧನಾ. ನಮ್ಮ ಸಾಧನ ಬರ್ತಾ ಇದ್ದಾಳೆ. ಯಾವ ಹಾಡು ಹೇಳ್ತಾ ಇದೀಯಾ ಸಾಧನಾ? ನಾನು ದೇವರ ನಾಮ ಹಾಡ್ತಾ ಇದ್ದೀನಿ. ಸರಿ, ಆಲ್ ದಿ ಬೆಸ್ಟ್. ನಮೋ ನಮೋ ಶಾರದೆ ಕಾಮಧೇನು ಕಲ್ಪತರು ನಾನಿನ್ನ ನಂಬಿದೆ. ನಮೋ ನಮೋ ಶಾರದೆ ಜ್ಞಾನಾಮೃತದಿ ಹರಸುವ ನಯನ ಕೋಟಿ ಚಂದಿರರ ಸೌಮ್ಯವದನ. ಜ್ಞಾನಾಮೃತದಿ ಹರಸುವ ನಯನ ಕೋಟಿ ಚಂದಿರರ ಸೌಮ್ಯವದನ. ನೀಳನಾಸಿಕ ಚಂದುಟಿ ಚೆಲುವಿನ ನೀಳನಾಸಿಕ ಚಂದುಟಿ ಚೆಲುವಿನ ಕುಂಕುಮ ಶೋಭಿತೆ ಹರಸೆ ಅನುದಿನ. ಕುಂಕುಮ ಶೋಭಿತೆ ಹರಸೆ ಅನುದಿನ. ನಮೋ ನಮೋ ಶಾರದೆ ಕಾಮಧೇನು ಕಲ್ಪತರು ನಾನಿನ್ನ ನಂಬಿದೆ. ನಮೋ ನಮೋ ಶಾರದೆ. ಸಜ್ಜನರಿಗಿದು ವೀಣೆಯ ನಾದ ರನ್ಮನ ತಣಿಸುವ ಭಾವೋನ್ಮಾದ. ಸಜ್ಜನರಿಗಿದು ವೀಣೆಯ ನಾದ ರನ್ಮನ ತಣಿಸುವ ಭಾವೋನ್ಮಾದ. ದುಷ್ಟ ದುರುಳರಿಗೆ ಗಿರಿಜ ತ್ರಿಶೂಲ ಬೇಡಿದೆ ಲಕುಮಿಯ ವರಗಳ ಮೂಲ. ದುಷ್ಟ ದುರುಳರಿಗೆ ಗಿರಿಜ ತ್ರಿಶೂಲ ಬೇಡಿದೆ ಲಕುಮಿಯ ವರಗಳ ಮೂಲ. ಮಾತೃ ಪ್ರೇಮದ ಹೃದಯ ವಿಶಾಲ ಮಾತೃ ಪ್ರೇಮದ ಹೃದಯ ವಿಶಾಲ. ಅಮ್ಮ ಎಲ್ಲೆಡೆ ನಿನ್ನದೆ ಲೀಲ. ನಮೋ ನಮೋ ಶಾರದೆ ಕಾಮಧೇನು ಕಲ್ಪತರು ನಾನಿನ್ನ ನಂಬಿದೆ. ನಮೋ ನಮೋ ಶಾರದೆ. ವಿದ್ಯಾರ್ಥಿಗಳಿಗೆ ವಿದ್ಯಾದಾತೆ ಜ್ಞಾನಾರ್ಥಿಗಳಿಗೆ
ನಿನ್ನ ಹಾಡುಗಾರಿಕೆ ಅತ್ಯದ್ಭುತ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್. ಇದೇ ರೀತಿ ಮುಂದುವರಿಸು ಅಂತ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ ಸಾಧನ. ಧನ್ಯವಾದಗಳು. ಎಲ್ಲರೂ ತುಂಬಾನೇ ಚೆನ್ನಾಗಿ ಹಾಡಿದ್ದಾರೆ. ಜಡ್ಜಸ್, ನಮ್ಮ ಮುಂದಿನ ಸುತ್ತು ಏನಂತ ಹೇಳ್ತೀರಾ? ಮುಂದಿನ ರೌಂಡಲ್ಲಿ ಎಲ್ಲರೂ ಜನಪದ ಗೀತೆನ ಹಾಡ್ತಾರೆ. ನೀನು ಯಾವ ಜನಪದ ಗೀತೆ ಹಾಡ್ತೀಯ ಸಾಧನ? ಅದು ರೆಕಾರ್ಡಿಂಗು ಆಗಿದೆ ಅದಕ್ಕೆ. ಅಲ್ಲೂ ಕೂಡ ನಾನು ಮುಂದಿನ ಸುತ್ತಿಗೆ ಆಯ್ಕೆ ಆಗಿದೆ. ಓ ಹೌದಾ, ವೆರಿ ಗುಡ್ ವೆರಿ ಗುಡ್. ಹೀಗೆ ಸಾಧನ ಹಂತ ಹಂತವಾಗಿ ಮುಂದುವರಿತಾನೆ ಹೋದ್ಲು. ನಮ್ಮ ಇಂದಿನ ಸುತ್ತು ಶಿಶುಗೀತೆ. ಈಗ ಮೊದಲಿಗೆ ಬರ್ತಾ ಇದ್ದಾರೆ ಸಾಧನ. ಹುಳಿಯ ಲೊಟ್ಟೆ ಮೈಗೆ ಪಟ್ಟೆ ಸಪೋಟ ಜರೆಯಿತು, ಸಿಟ್ಟಿಗೆ ಅನಾನಾಸು ತಿವಿದು ಬಿಟ್ಟಿತು, ರಾಜನಲ್ಲಿ ಓಡಿ ಬಂತು ಸಪೋಟ ಬಿಕ್ಕುತ್ತಲಿ, ಟಿವಿಯಿಂದ ಮಾವು ನಿಂತಿತು ನ್ಯಾಯಸ್ಥಾನದಲ್ಲಿ, ನಿಂದೆಯನ್ನು ಸಪೋಟ ಮಾಡಿದೆ ಎಂದಿತು ರಸಬಾಳೆ, ಅನಾನಾಸು ತಿವಿದು ಬಿಟ್ಟಿದೆ ಎಂದಿತು ಪೇರಳೆ, ತಪ್ಪನ್ನು ಒಪ್ಪಿ ಕ್ಷಮೆಯ ಕೇಳಿ ತಮ್ಮ ತಮ್ಮಲ್ಲಿ, ಕೈಗೆ ಕೈ ಸೇರಿಸಿತು ಮಾವು ತೀರ್ಪಿನಲ್ಲಿ. ಹೀಗೆ ಸಾಧನ ದಿನದಿಂದ ದಿನಕ್ಕೆ ಪ್ರಖ್ಯಾತಿನ ಹೊಂದುತ್ತಾ ಹೋದ್ಲು. ಈಗ ಅವಳು ಫೈನಲಿಗೂ ಕೂಡ ಬಂದಿದ್ದಾಳೆ. ಮುಂದೇನಾಗತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.